ಜನವರಿ 18ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಲೋಗೋವನ್ನು ಈಗಾಗಲೇ ನಮ್ಮ ಕರ್ನಾಟಕದ ಖ್ಯಾತ ಚಲನಚಿತ್ರ ನಟ ಡಾಕ್ಟರ್ ರಾಜ್ಕುಮಾರ್ ರವರ ಪ್ರಥಮ ಪುತ್ರ ಶಿವರಾಜ್ ಕುಮಾರ್ ರವರು ಇತ್ತೀಚೆಗೆ ಬಿಡುಗಡೆ ಮಾಡಿದರು. ಅವರು ಲೋಗೋ ಬಿಡುಗಡೆ ಮಾಡಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ, ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಕರೆ ಕೂಡ ಕೊಟ್ಟಿದ್ದಾರೆ. ಈ ಒಂದು ಕ್ರೀಡೋತ್ಸವ ಸಮಾಜದ ಯುವಕರನ್ನು ಸಂಘಟಿಸಿ ಸಮಾಜದ ಯುವಕರನ್ನು ಮುಖ್ಯ ವಾಹಿನಿಯಲ್ಲಿ ತಂದೊಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡಬೇಕಂತ ಉದ್ದೇಶದಿಂದ ಇದನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಈ ಕ್ರೀಡಾಕೂಟದಲ್ಲಿ ಪುರುಷರಿಗೆ ಕಬಡ್ಡಿ, ಮಹಿಳೆಯರಿಗೆ ಕೂಡ ಕಬಡ್ಡಿ ಇದೆ, ಪುರುಷರಿಗೆ ವಾಲಿಬಾಲ್, ಮಹಿಳೆಯರಿಗೆ ಥ್ರೋಬಾಲ್ 4 ಪಂದ್ಯಾಟಗಳಿವೆ. ಇದರಲ್ಲಿ ಒಳ್ಳೆ ಪ್ರೈಸ್ ಮೊತ್ತವನ್ನು ಕೂಡ ನೀಡ್ತಾ ಇದ್ದೇವೆ. ಪುರುಷರ ಕಬಡ್ಡಿಗೆ ಪ್ರಥಮ ಬಹುಮಾನ ರೂಪಾಯಿ 2 ಲಕ್ಷ, ಮತ್ತೆ ಅದರೊಟ್ಟಿಗೆ ಟ್ರಾಫಿ ಕೊಡ್ತಾ ಇದ್ದೇವೆ. ದ್ವಿತೀಯ ಬಹುಮಾನ 1 ಲಕ್ಷ ಮತ್ತೆ ಟ್ರಾಫಿ. ತೃತೀಯ ಬಹುಮಾನ ರೂಪಾಯಿ 50,000 ಮತ್ತೆ ಟ್ರಾಫಿ. ಅದೇ ಚತುರ್ಥ ಬಹುಮಾನ ರೂಪಾಯಿ 25,000 ಮತ್ತೆ ಟ್ರಾಫಿ. ಮತ್ತೆ ವಿವಿಧ ಬಾಕಿ ಉಳಿದಂತಹ ಈ ಮಹಿಳಾ ಕಬಡ್ಡಿ ಆಗಿರ್ಬೋದು, ಮತ್ತೆ ಇದು ವಾಲಿಬಾಲ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಇದಕ್ಕೆಲ್ಲ ಪ್ರಥಮ ಪ್ರೈಸ್ 1 ಲಕ್ಷ ರೂಪಾಯಿ ಮತ್ತೆ ಟ್ರಾಫಿ. ದ್ವಿತೀಯ ಬಹುಮಾನ ರೂಪಾಯಿ 50,000 ಮತ್ತೆ ಟ್ರಾಫಿ. ತೃತೀಯ ಬಹುಮಾನ ರೂಪಾಯಿ 25,000 ಮತ್ತೆ ಟ್ರಾಫಿ. ಚತುರ್ಥ ಬಹುಮಾನ ರೂಪಾಯಿ 10,000 ಮತ್ತೆ ಟ್ರಾಫಿ. ಬೆಳಿಗ್ಗೆಯಿಂದ ಸಾಯಂಕಾಲ ಈ ಕ್ರೀಡಾಕೂಟ ನಡೆಯಲಿಕ್ಕಿದೆ. ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ, ಅದೇ ರೀತಿ ಸಾಯಂಕಾಲ ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಗುತ್ತದೆ. ಈ ಒಂದು ಕ್ರೀಡೋತ್ಸವದ ಮಾಹಿತಿಯನ್ನು